Welcome to LMS. I am Mustaq Kunnoor, lecturer, Government Polytechnic, Mundgod, Uttar Kannada district. LMS, it is an initiation of Department of Collegiate and Technical Education. In this video, I will explain you about the Digital Communication and Networking Lab, that is of 4th semester. In that, particularly, we shall discuss the experiment number 11 from part B, that is configuration of TCP IP protocol setting in Windows or Linux. Dear students, the content is as follows. Content ee ತರ ಇದೆ. First we will study aim ಅಂದ್ರೇನು, then apparatus required, then we will also see theory background. ಅಂದ್ರೆ ಈ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಲಿಕ್ಕೆ ನಮ್ಗೆ ಏನು ಥಿಯರಿ ರಿಕ್ವೈರ್ಡ್ ಇದೆ ಅದನ್ನ ನಾವು ಇಲ್ಲಿ ಸ್ಟಡಿ ಮಾಡುವ. ಅದೇ ರೀತಿ ಪ್ರೊಸೀಜರ್ ಯಾವ ತರ ಕಂಡಕ್ಟ್ ಮಾಡಬೇಕು ನಾವು, ಅಂಡ್ ದೆನ್ ವಿ ವಿಲ್ ಸಿ ಕಂಡಕ್ಷನ್ ಆಫ್ ಎಕ್ಸ್ಪೆರಿಮೆಂಟ್. ಇಲ್ಲಿ ನಾವು ಸ್ಕ್ರೀನ್ ಮೇಲೆ ನೋಡಬಹುದು ಹೌ ಟು ಕಾನ್ಫಿಗರ್ ದ TCP IP in Windows 10 ಅಂತ. ಅಟ್ ದಿ ಎಂಡ್ ವಿ ವಿಲ್ ಸಿ ದಿ ಕನ್ಕ್ಲೂಷನ್. ದೀಸ್ ಆರ್ ಆಫ್ ದಿ 6 ಪಾಯಿಂಟ್ಸ್. ಈ ಎಕ್ಸ್ಪೆರಿಮೆಂಟ್ ಅಲ್ಲಿ 6 ಪಾಯಿಂಟ್ಸ್ ಇದಾವೆ ಈ ಕಂಟೆಂಟ್ ಅಲ್ಲಿ. Now we will begin with the apparatus required. ಅಂದ್ರೆ ಎಷ್ಟು ನಮಗೆ ಕಾಂಪೋನೆಂಟ್ಸ್ ರಿಕ್ವೈರ್ಡ್ ಇದೆ. ಈ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಲಿಕ್ಕೆ ಯೂಶುವಲಿ ನಮಗೆ ಒಂದು ಕಂಪ್ಯೂಟರ್ ಆದ್ರೆ ಸಾಕು. ಒಂದು ಕಂಪ್ಯೂಟರ್ ದೇರ್ ಯು ಕ್ಯಾನ್ ಕಾನ್ಫಿಗರ್ ಇಟ್. ಬಟ್ ಇನ್ ಆರ್ಡರ್ ಟು ಚೆಕ್ ದಿ ಕಮ್ಯುನಿಕೇಶನ್ ಬಿಟ್ವೀನ್ ಟೂ ಕಂಪ್ಯೂಟರ್, ಎರಡು ಕಂಪ್ಯೂಟರ್ ಮಧ್ಯೆ ಕಮ್ಯುನಿಕೇಶನ್ ಚೆಕ್ ಮಾಡಲಿಕ್ಕೆ ವಿ ನೀಡ್ 2 ಕಂಪ್ಯೂಟರ್ ಅಂಡ್ 1 RJ45 ಕೇಬಲ್ ವಿತ್ ಕ್ರಿಮ್ಡ್. ಆ CAT5 ಕೇಬಲ್ ನಾವು ಅಲ್ಲಿ ಯೂಸ್ ಮಾಡಬಹುದು. ದಟ್ ಮೀನ್ಸ್ total apparatus requires are 2, that is 2 computer and crimped RJ45 connector with CAT5 cable. ಈಗ ನಾವು ನೋಡುವ configuration of TCP IP protocol setting in Windows 10. First ನಾವು ನೋಡೋಣ what is TCP IP. TCP IP ಅಂದ್ರೇನು? TCP IP full form ಈ ತರ ಇದೆ: Transmission Control Protocol, Internet Protocol. ಪ್ರೋಟೋಕಾಲ್ ಅಂದ್ರೇನು? ಈಗ ನಾವು ಡಾಟಾ ಕಮ್ಯುನಿಕೇಶನ್ ಅಂಡ್ ನೆಟ್ವರ್ಕಿಂಗ್ ಸಬ್ಜೆಕ್ಟ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಪ್ರೋಟೋಕಾಲ್ ಅಂದ್ರೆ ಇಟ್ ಈಸ್ ಅ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಟು ಮೇಕ್ ದಿ ಕಮ್ಯುನಿಕೇಶನ್. ಓಕೆ, ಹಂಗಂದ್ರೆ TCP IP ಯಾಕೆ ಯೂಸ್ ಮಾಡಬೇಕು? TCP IP ಇದೊಂದು ಪ್ರೋಟೋಕಾಲ್. ವೆನೆವರ್ ಅ ಕಂಪ್ಯೂಟರ್ ಈಸ್ ಕನೆಕ್ಟೆಡ್ ಇನ್ ಅ ನೆಟ್ವರ್ಕ್ or whenever computer is connected over a internet, we need a protocol to communicate these computer over network as well as internet. ಹಂಗಂದ್ರೆ ಈಗ ಎರಡು ಕಂಪ್ಯೂಟರ್ ಇರ್ತವೆ, ಎರಡು ಕಂಪ್ಯೂಟರ್ ಲೋಕಲ್ ನೆಟ್ವರ್ಕ್ ಅಲ್ಲಿ ಕನೆಕ್ಟ್ ಆಗಿರ್ತವೆ. ಈಗ ಒಂದಕ್ಕೆ ಒಂದು ಕಂಪ್ಯೂಟರ್ ಕಮ್ಯುನಿಕೇಟ್ ಮಾಡಬೇಕಂದ್ರೆ ಅಲ್ಲಿ ಒಂದು ಪ್ರೋಟೋಕಾಲ್ ಬೇಕಾಗುತ್ತೆ, ದಟ್ ಈಸ್ ಕಾಲ್ಡ್ TCP IP ಪ್ರೋಟೋಕಾಲ್. ಅದೇ ರೀತಿ ಈಗ ಎರಡು ಕಂಪ್ಯೂಟರ್ ಆರ್ ಮೋರ್ ದನ್ ಒನ್ ಕಂಪ್ಯೂಟರ್ ಓವರ್ ಇಂಟರ್ನೆಟ್ ಅಲ್ಲಿ ಕನೆಕ್ಟ್ ಆದಾಗ ಅವು ಒಂದಕ್ಕೆ ಒಂದು ಕಮ್ಯುನಿಕೇಟ್ ಮಾಡಬೇಕಂದ್ರೆ ನಮ್ಗೊಂದು ಪ್ರೋಟೋಕಾಲ್ ಬೇಕು. ಆ ಪ್ರೋಟೋಕಾಲ್ ಹೆಸರು ಏನಂದ್ರೆ TCP IP. ಓಕೆ, ಈ TCP IP ಪ್ರೋಟೋಕಾಲ್ ನಾವು ಓವರ್ ಇಂಟರ್ನೆಟ್ ಯೂಸ್ ಮಾಡಬಹುದು, ಓವರ್ ಪ್ರೈವೇಟ್ ನೆಟ್ವರ್ಕ್ ಯೂಸ್ ಮಾಡಬಹುದು. ಪ್ರೈವೇಟ್ ನೆಟ್ವರ್ಕ್ ಅಂದ್ರೆ ಅದಕ್ಕೆ ಇಂಟ್ರಾನೆಟ್ ಅಂತಾರೆ, ಎಕ್ಸ್ಟ್ರಾನೆಟ್ ಅಂತಾರೆ. ಇಂಟ್ರಾನೆಟ್ ಅಂದ್ರೆ ಇಂಟರ್ನಲ್ ನೆಟ್ವರ್ಕ್ ಅಂದ್ರೆ ಲ್ಯಾನ್ ಅಲ್ಲಿ ನಾವು ಲೋಕಲ್ ಏರಿಯಾ ನೆಟ್ವರ್ಕ್ ಆರ್ ವಿದಿನ್ ಅ ಬಿಲ್ಡಿಂಗ್, ವಿದಿನ್ ಅ ಕ್ಯಾಂಪಸ್ ನ ಏನು ಯೂಸ್ ಮಾಡ್ತೀವಿ ಅಲ್ಲಿ ನಮಗೂ TCP IP ಬೇಕಾಗುತ್ತೆ. ಅದೇ ರೀತಿ ಎಕ್ಸ್ಟ್ರಾನೆಟ್ ಅಂದ್ರೆ ಔಟ್ಸೈಡ್ ದಿ ನೆಟ್ವರ್ಕ್, ದ ಕಮ್ಯುನಿಕೇಶನ್ ಬಿಟ್ವೀನ್ ಟೂ ನೆಟ್ವರ್ಕ್ಸ್, ಅಲ್ಲಿಯೂ ಕೂಡ ನಮಗೆ TCP IP ಪ್ರೋಟೋಕಾಲ್ ಬೇಕಾಗುತ್ತೆ. ಓಕೆ, ಈಗ TCP IP ಪ್ರೋಟೋಕಾಲ್ ಏನ್ ಮಾಡುತ್ತಪ್ಪ? TCP IP ಪ್ರೋಟೋಕಾಲ್ ಏನ್ ಮಾಡುತ್ತಂದ್ರೆ ಈಗ ಎರಡು ಕಂಪ್ಯೂಟರ್ ನೆಟ್ವರ್ಕ್ ಅಲ್ಲಿ ಕನೆಕ್ಟ್ ಆದ ತಕ್ಷಣ ಎಂಡ್ ಟು ಎಂಡ್ ನಾವು ಡಾಟಾ ಸೆಂಡ್ ಮಾಡ್ಬೇಕಂದ್ರೆ ವಿ ನೀಡ್ ಪ್ರೋಟೋಕಾಲ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರೋಟೋಕಾಲ್, ದಟ್ ಈಸ್ TCP IP. ಅದೇ ರೀತಿ ಈಗ ನೀವು ಒಂದ್ಸಲ ಎರಡು ಕಂಪ್ಯೂಟರ್ ಮಧ್ಯೆ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಆದ ನಂತರ ಅಲ್ಲಿ ನಾವು ಡಾಟಾ ಸೆಂಡ್ ಮಾಡಬೇಕು. ಈಗ ಒಂದು ಮೆಸೇಜ್ ಇರುತ್ತೆ, ಆ ಎಂಟೈರ್ ಮೆಸೇಜ್ ನಾವು ಕಳಿಸೋದಿಲ್ಲ. ಆ ಮೆಸೇಜ್ ಅನ್ನು ನಾವು ಪ್ಯಾಕೆಟ್ಸ್ ಆಗಿ ಬ್ರೇಕ್ ಮಾಡ್ತೀವಿ. ಆ ಪ್ಯಾಕೆಟ್ಸ್ ಆಗಿ ಬ್ರೇಕ್ ಮಾಡಿದ್ದನ್ನ ಈಚ್ ಪ್ಯಾಕೆಟ್ಗೆ ಒಂದು ಅಡ್ರೆಸ್ ಅಸೈನ್ ಮಾಡ್ತೀವಿ. ಆ ಅಡ್ರೆಸ್ ತಗೊಂಡು ಆ ಪ್ಯಾಕೆಟ್ ಏನಿದೆಯಲ್ಲ ಆ ಪಾತ್ ಅನ್ನ ಟ್ರಾವೆಲ್ ಮಾಡುತ್ತೆ. ಟ್ರಾವೆಲ್ ಮಾಡ್ತಾ ಮಾಡ್ತಾ ಡೆಸ್ಟಿನೇಷನ್ಗೆ ರೀಚ್ ಆಗುತ್ತೆ. ಇದು ಪ್ಯಾಕೆಟ್ಸ್ ಅನ್ನ ಮೆಸೇಜ್ ಅನ್ನು ಪ್ಯಾಕೆಟ್ಸ್ ಆಗಿ ಡಿವೈಡ್ ಮಾಡೋದು ಮತ್ತು ಅದನ್ನ ಅಡ್ರೆಸ್ ಮಾಡೋದು ಮತ್ತು ಡೆಸ್ಟಿನೇಷನ್ ಸೈಡ್ ಅದನ್ನ ರೀಅಸೆಂಬಲ್ ಮಾಡೋ ಕೆಲಸ ಯಾರ್ದಂದ್ರೆ ಅದು TCP IP ಪ್ರೋಟೋಕಾಲ್. ಈಗ ನಾವು ನೋಡುವ TCP ಅಷ್ಟೇ ಏನ್ ಮಾಡುತ್ತೆ. ಈಗ ನೋಡಿ ಎರಡು ಪ್ರೋಟೋಕಾಲ್ ಇದೆ ಇದರಲ್ಲಿ, ಅಂದ್ರೆ ಇಟ್ ಇಸ್ ಕಾಂಬಿನೇಷನ್ ಆಫ್ ಟೂ, ದಟ್ ಈಸ್ TCP ಅಂಡ್ IP, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂಡ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ.
TCP ಅಷ್ಟೇ ಏನು ಮಾಡುತ್ತೆ, TCP ಅಂದರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ಇದೇನು ಮಾಡುತ್ತಪ್ಪ ಅಂದ್ರೆ ಇಟ್ ಡಿಫೈನ್ಸ್ ಹೌ ಅಪ್ಲಿಕೇಶನ್ ಕ್ಯಾನ್ ಕ್ರಿಯೇಟ್ ಚಾನಲ್ಸ್ ಆಫ್ ಕಮ್ಯುನಿಕೇಶನ್ ಅಕ್ರಾಸ್ ಎ ನೆಟ್ವರ್ಕ್. ಹಂಗಂದ್ರೆ it defines applications create a channels communication across network. For example, when two computers are connected together, the establishment of channel between two network, it is a responsibility of TCP. ಹಂಗಂದ್ರೆ ಈಗ ಎರಡು ಕಂಪ್ಯೂಟರ್ ಕನೆಕ್ಟ್ ಆದ್ಮೇಲೆ ಅದರ ಮಧ್ಯೆ ಏನು ಕಮ್ಯುನಿಕೇಶನ್ ಆಗುತ್ತಲ್ಲ, ಅದರ ಮಧ್ಯೆ ಏನು ಕಮ್ಯುನಿಕೇಶನ್ ಚಾನಲ್ ಎಸ್ಟಾಬ್ಲಿಷ್ ಆಗುತ್ತಲ್ಲ, ಅದ್ರ ಯಾರು ಜವಾಬ್ದಾರಿ ಅಂದ್ರೆ ಅದು TCP ಜವಾಬ್ದಾರಿ. TCP ಏನಿದೆ ನೆಟ್ವರ್ಕ್ ಅಲ್ಲಿ ಎರಡು ಕಂಪ್ಯೂಟರ್ ಕನೆಕ್ಟ್ ಆದ್ಮೇಲೆ ಅದರ ಮಧ್ಯೆ ಚಾನಲ್ ಎಸ್ಟಾಬ್ಲಿಷ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡುತ್ತೆ TCP ಏನಿದೆಯಲ್ಲ, ಈಗ ಮೆಸೇಜ್ ಅನ್ನು ನಾವು ಬ್ರೇಕ್ ಮಾಡಿ ಸ್ಮಾಲ್ ಮೆಸೇಜಸ್ ಅನ್ನು ಸಣ್ಣ ಪ್ಯಾಕೆಟ್ ಆಗಿ ನಾವು ಬ್ರೇಕ್ ಮಾಡಿ ಅದನ್ನು ನಾವು ಟ್ರಾನ್ಸ್ಮಿಟ್ ಮಾಡಿರ್ತೀವಿ. ಆ ಪ್ಯಾಕೆಟ್ಸ್ ಡಿಫರೆಂಟ್ ರೂಟ್ ತಗೊಂಡು ಟ್ರಾವೆಲ್ ಮಾಡಿ ಡೆಸ್ಟಿನೇಷನ್ಗೆ ರೀಚ್ ಆಗಿರ್ತವೆ. ಆ ಪ್ಯಾಕೆಟ್ಸ್ ಅನ್ನು ರ್ಯಾಂಡಮ್ ಆಗಿ ರೀಚ್ ಆಗಿದ್ದ ಪ್ಯಾಕೆಟ್ಸ್ ಅನ್ನು ರೀಅಸೆಂಬಲ್ ಮಾಡೋ ಕೆಲಸ ಯಾರ್ದಂದ್ರೆ ಅದು TCP protocol. It reassembles the packets in order at the destination according to their addresses. This is all about TCP. ಈಗ ನಾವು ನೋಡುವ IP ಏನು ಮಾಡುತ್ತೆ. IP ಏನು ಮಾಡುತ್ತೆ ಅಂದ್ರೆ ಈಗ ನಮ್ದು ಇರುವ ಎಂಟೈರ್ ಮೆಸೇಜ್ ಏನಿರುತ್ತೆ ಆ ಮೆಸೇಜ್ ಅನ್ನು ಸ್ಮಾಲ್ ಪ್ಯಾಕೆಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಸ್ಮಾಲ್ ಪ್ಯಾಕೆಟ್ಸ್ ಆಗಿ ಡಿವೈಡ್ ಮಾಡೋದು ಅಲ್ಲದೆ ಆ ಈಚ್ ಪ್ಯಾಕೆಟ್ ಅನ್ನ ಒಂದು ಅಡ್ರೆಸ್ ಕೊಡುತ್ತೆ. ಆ ಅಡ್ರೆಸ್ ಏನಾಗುತ್ತಂದ್ರೆ ಆ ಅಡ್ರೆಸ್ ತಗೊಂಡು ಆ ಪ್ಯಾಕೆಟ್ಸ್ ರೂಟ್ ಅನ್ನು ಟ್ರಾವೆಲ್ ಮಾಡುತ್ತೆ, ಡಿಫರೆಂಟ್ ರೂಟ್ ಟ್ರಾವೆಲ್ ಮಾಡಿದಾಗ ಈಗ ನಮ್ಗೆ ಗೊತ್ತಿದೆ ನೆಟ್ವರ್ಕ್ ಅಲ್ಲಿ ಬೇರೆ ಸ್ವಿಚಸ್ ಗೇಟ್ವೇ ಎಲ್ಲ ಇರ್ತಾವ. ಅವು ಗೇಟ್ವೇ ಸ್ವಿಚಸ್ ಎಲ್ಲ ಏನ್ ಮಾಡ್ತಾವ ಅಂದ್ರೆ ಆ ಪ್ಯಾಕೆಟ್ ಅನ್ನ ಆ ಅಡ್ರೆಸ್ ನೋಡ್ಬಿಟ್ಟು ಆ ಪರ್ಟಿಕ್ಯುಲರ್ ಪ್ಯಾಕೆಟ್ಸ್ ಅನ್ನ ಒಂದು ಪರ್ಟಿಕ್ಯುಲರ್ ರೂಟ್ಗೆ ಗೈಡ್ ಮಾಡ್ತಾವ, so that it can reach its destination. Hence I can say that internet protocol, it defines how to address each route it defines how to address and route each packet to make sure it reaches the right destination. And when it assigns the address to each packet, then each gateway computer on the network check these IP addresses to determine where to forward this message. This is all about internet protocol. Okay, dear students, before going into the configuration, we must understand the types of this TCP IP. In two way we can configure the TCP IP. That one way is a dynamic assignment, and another way is static assignment. Dear students, TCP IP ನಾವು ಕಾನ್ಫಿಗರ್ ಮಾಡಬೇಕಂದ್ರೆ ಇದರಲ್ಲಿ ಎರಡು ತರ ನಾವು ಇದನ್ನು ಕಾನ್ಫಿಗರ್ ಮಾಡಬಹುದು. ಒಂದು ಡೈನಾಮಿಕಲಿ ಅಂದ್ರೆ ಕಂಪ್ಯೂಟರ್ ತಾನ IP ಅಡ್ರೆಸ್ ಅನ್ನು ತಗೊಂಡ್ಬಿಡುತ್ತೆ. ಓಕೆ, ಸ್ಟ್ಯಾಟಿಕ್ ಅಂದ್ರೆ ಯೂಸರ್ ಏನಿದೆಯಲ್ಲ ಅದನ್ನು ಡಿಫೈನ್ ಮಾಡಬೇಕು. ಓಕೆ, ಈಗ ಸ್ಟ್ಯಾಟಿಕ್ IP ಅಡ್ರೆಸ್ ಅಂದ್ರೆ ಏನು? ಸ್ಟ್ಯಾಟಿಕ್ IP ಅಡ್ರೆಸ್ ಅಂದ್ರೆ when a device is assigned a static IP address, the address does not change. ಹಂಗಂದ್ರೆ ಈ ಕಂಪ್ಯೂಟರ್ ಅಲ್ಲಿ ನಾವು ಸ್ಟ್ಯಾಟಿಕ್ IP ಅಡ್ರೆಸ್ ಅಸೈನ್ ಮಾಡಿದ ತಕ್ಷಣ ಅದು ಚೇಂಜ್ ಆಗೋದಿಲ್ಲ. ಓಕೆ, ಏನು ಯೂಸರ್ ಕೊಟ್ಟಿರ್ತಾನೆ ಅದೇ ಇರುತ್ತೆ. whereas dynamic IP address, the most of the devices uses dynamic IP addresses IP addresses which are assigned by network when the connect and change over the time. ಹಿಂಗಂದ್ರೆ ಡೈನಾಮಿಕ್ IP ಅಡ್ರೆಸ್ ಅಲ್ಲಿ ಇದು ಅಡ್ರೆಸ್ ಚೇಂಜ್ ಆಗ್ತಾ ಇರುತ್ತೆ. ವೆನೆವರ್ ಈಗ ಫಾರ್ ಎಕ್ಸಾಂಪಲ್ 5 ಕಂಪ್ಯೂಟರ್ ಒಂದು ನೆಟ್ವರ್ಕ್ ಅಲ್ಲಿ ಕನೆಕ್ಟ್ ಆಗಿರ್ತವೆ. 5 ಕಂಪ್ಯೂಟರ್ 4 ಕಂಪ್ಯೂಟರ್ ಕನೆಕ್ಟ್ ಆಗಿದೆ ಅಂತ ಅಸ್ಯೂಮ್ ಮಾಡಿ. ಅವಾಗ ಎಲ್ಲ ಒಂದೊಂದು IP ಅಡ್ರೆಸ್ ಅಸೈನ್ ಆಗಿರುತ್ತೆ. ಇನ್ನೊಂದು ಹೊಸದಾಗಿ ಕಂಪ್ಯೂಟರ್ ಇನ್ನೊಂದು ಜಾಯಿನ್ ಆಯಿತು, ಅದಕ್ಕೊಂದು ಬೇರೆ ಆಟೋಮೆಟಿಕಲಿ IP ಅಡ್ರೆಸ್ ಅಸೈನ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಡೈನಾಮಿಕ್ IP ಅಡ್ರೆಸ್. ಓಕೆ, ನಾವು ಈಗ ನೋಡುವ ವಿಂಡೋಸ್ 10 ಅಲ್ಲಿ TCP IP ಕಾನ್ಫಿಗರ್ ಮಾಡುವ ಪ್ರೊಸೀಜರ್ ಏನು? ಓಕೆ, ಫಸ್ಟ್ ಪ್ರೊಸೀಜರ್ ಏನಂದ್ರೆ ವಿ ಶುಡ್ ಗೋ ಟು ಸ್ಟಾರ್ಟ್ ಮೆನುನ ಕ್ಲಿಕ್ ಮಾಡಬೇಕು. ಸ್ಟಾರ್ಟ್ ಮೆನು ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಒಂದು ಸೆಟ್ಟಿಂಗ್ ಬರುತ್ತೆ, ದಟ್ ಈಸ್ ವಿಂಡೋಸ್ ಸೆಟ್ಟಿಂಗ್. ಕ್ಲಿಕ್ ಆನ್ ದಿ ಸೆಟ್ಟಿಂಗ್.
ಒಂದ್ಸಲ ನಾವು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇನ್ನೊಂದು ವಿಂಡೋಸ್ ಓಪನ್ ಆಗುತ್ತೆ. ಆ ವಿಂಡೋಸ್ ಹೆಸರು ಏನಂದ್ರೆ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್. ಈ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಮೇಲೆ ನಾನು ಡಬಲ್ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಓಪನ್ ಆಗೋದು ಈ ಸೆಟ್ಟಿಂಗ್, ಈ ವಿಂಡೋ. ಈ ಸೆಟ್ಟಿಂಗ್ ವಿಂಡೋ ಅಲ್ಲಿ ಇಲ್ಲಿ ರೈಟ್ ಸೈಡ್ ಲೆಫ್ಟ್ ಸೈಡ್ ನಾವು ನೋಡಬಹುದು, ವಿ ಹ್ಯಾವ್ ಡಿಫರೆಂಟ್ ಆಪ್ಷನ್, ದಟ್ ಈಸ್ ವೈಫೈ, ಏರ್ಪ್ಲೇನ್ ಮೋಡ್, ಡಾಟಾ ಯೂಸೇಜ್, VPN, ಡಯಲ್ ಅಪ್, ಇಥರ್ನೆಟ್ ಆ್ಯಂಡ್ ಪ್ರಾಕ್ಸಿ. ನಾವು ಇಥರ್ನೆಟ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ಇಥರ್ನೆಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಇನ್ನೊಂದು ಸೆಟ್ಟಿಂಗ್ ಓಪನ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ರಿಲೇಟೆಡ್ ಸೆಟ್ಟಿಂಗ್. ಅದರಲ್ಲಿ ಇರುತ್ತೆ ಚೇಂಜ್ ಅಡಾಪ್ಟರ್ ಸೆಟ್ಟಿಂಗ್. ಚೇಂಜ್ ಅಡಾಪ್ಟರ್ ಸೆಟ್ಟಿಂಗ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ಸೆಟ್ಟಿಂಗ್ ಓಪನ್ ಆಗುತ್ತೆ. ಈ ಸೆಟ್ಟಿಂಗ್ ಹೆಸರು ಏನಂದ್ರೆ ಇಥರ್ನೆಟ್. ಈ ಕಂಪ್ಯೂಟರ್ ಸಿಂಬಲ್ ಬಂದ ತಕ್ಷಣ ಅದರ ಮೇಲೆ ನಾವು ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟಿಯನ್ನು ಓಪನ್ ಮಾಡ್ಕೋಬೇಕು. ಪ್ರಾಪರ್ಟಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು ಇಥರ್ನೆಟ್ ಪ್ರಾಪರ್ಟಿ ಅಂತ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಬೇರೆ ಬೇರೆ ಆಪ್ಷನ್ ಇದೆ. ಇದರಲ್ಲಿ 2 TCP IP ಆಪ್ಷನ್ ಇರ್ತವೆ. ಒಂದು TCP IP V6, ಇನ್ನೊಂದಿರುತ್ತೆ TCP IP V4. Here what we have to do? Here we have to select TCP IP V4. Then what is difference between TCP IP V4 and TCP IP V6? TCP IP V6 is 128-bit TCP IP address, whereas TCP IP V4 is 32-bit. ಇಲ್ಲಿ ನಾವು ನೋಡಬಹುದು, ಇಲ್ಲಿ ಇದರಲ್ಲಿ 2 ತರ ಸೆಟ್ಟಿಂಗ್ ಇದೆ. ಒಂದು TCP IP ಕಾನ್ಫಿಗರೇಷನ್ ಅಲ್ಲಿ ಜನರಲ್ ಅಂಡ್ ಆಲ್ಟರ್ನೇಟ್ ಕಾನ್ಫಿಗರೇಷನ್. ನಾವು ಜನರಲ್ ಅಲ್ಲಿ ಚೂಸ್ ಮಾಡ್ಕೋಬೇಕು. ಜನರಲ್ ನಲ್ಲಿ ನಾವು ಚೂಸ್ ಮಾಡ್ಕೊಂಡ ಮೇಲೆ ಇಲ್ಲಿ ಬರೋದು ಆಪ್ಟೇನ್ ಅಂಡ್ IP ಅಡ್ರೆಸ್ ಆಟೋಮೆಟಿಕಲಿ. ಆಪ್ಟೇನ್ ಅಂಡ್ IP ಅಡ್ರೆಸ್ ಆಟೋಮೆಟಿಕಲಿ ಅಂದ್ರೆ ಇದೇನಂದ್ರೆ ಇದು ಡೈನಾಮಿಕ್ IP ಅಡ್ರೆಸ್. ಜಸ್ಟ್ ನಾವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದೇ ತರ ಕೆಳಗಿನ ಲೋವರ್ ಪಾರ್ಟ್ ಅಲ್ಲಿ ಜಸ್ಟ್ ಸೆಲೆಕ್ಟ್ ಆಪ್ಟೇನ್ DNS ಸರ್ವರ್ ಅಡ್ರೆಸ್ ಆಟೋಮೆಟಿಕಲಿ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಓಕೆ ಅಂತ ಕೊಟ್ರೆ ಆಟೋಮೆಟಿಕಲಿ IP ಅಡ್ರೆಸ್ ನಮ್ಮ ಕಂಪ್ಯೂಟರ್ಗೆ ಅಸೈನ್ ಆಗುತ್ತೆ. ಓಕೆ, ಒನ್ ಕ್ವಶನ್ ಮೇ ಅರೈಸ್ ಇನ್ ಅವರ್ ಮೈಂಡ್ ದಟ್ ಹೂ ಅಸೈನ್ ದಿಸ್ IP ಅಡ್ರೆಸ್. ಈ IP ಅಡ್ರೆಸ್ ಯಾರು ಅಸೈನ್ ಮಾಡ್ತಾರೆ? ಈ IP ಅಡ್ರೆಸ್ ನೆಟ್ವರ್ಕ್ ಅಲ್ಲಿ ಕನೆಕ್ಟ್ ಆಗಿರೋ ರೌಟರ್ ಏನಿದೆಯಲ್ಲ ಅದು IP ಅಡ್ರೆಸ್ ಅನ್ನ ಕಂಪ್ಯೂಟರ್ಗೆ ಅಸೈನ್ ಮಾಡುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಡೈನಾಮಿಕ್ IP ಅಡ್ರೆಸ್. ದೆನ್ ವಾಟ್ ಈಸ್ ಸ್ಟ್ಯಾಟಿಕ್ IP ಅಡ್ರೆಸ್? ಸ್ಟ್ಯಾಟಿಕ್ IP ಅಡ್ರೆಸ್ ಅಂದರೆ dear students, the user has to assign the IP address here. User ಅವನೇ IP ಅಡ್ರೆಸ್ ಅನ್ನು ಅಸೈನ್ ಮಾಡಬೇಕಾಗುತ್ತೆ. ಈಗ ಈ IP ಅಡ್ರೆಸ್ ನಾವು ರ್ಯಾಂಡಮ್ಲಿ ಅಸೈನ್ ಮಾಡಲಿಕ್ಕೆ ಬರುವುದಿಲ್ಲ. ಈಗ ನಮಗೆ ಗೊತ್ತಿದೆ, ನಾವು ಡಾಟಾ ಕಮ್ಯುನಿಕೇಶನ್ ಅಂಡ್ ನೆಟ್ವರ್ಕಿಂಗ್ ಸಬ್ಜೆಕ್ಟ್ ಅಲ್ಲಿ ಓದೋದ್ರ ಪ್ರಕಾರ TCP IP ಅಡ್ರೆಸ್ ಅಲ್ಲಿ ಬೇರೆ ಬೇರೆ ಕ್ಲಾಸಸ್ ಇರ್ತವೆ. ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C, ಬೇಸ್ಡ್ ಆನ್ ನಂಬರ್ ಆಫ್ ಕಂಪ್ಯೂಟರ್ ಇನ್ ಎ ನೆಟ್ವರ್ಕ್, ಇನ್ ಸಬ್ ನೆಟ್ವರ್ಕ್ ನಾವು ಈ ಅಡ್ರೆಸ್ ಅನ್ನ ಅಸೈನ್ ಮಾಡಬೇಕಾಗುತ್ತೆ. ಈಗ ಎಕ್ಸಾಂಪಲ್ಗೆ ನಾವು ಒಂದು IP ಅಡ್ರೆಸ್ ತಗೊಂಡಿದ್ದೀನಿ. ಈಗ ಸ್ಟ್ಯಾಟಿಕ್ IP ಅಡ್ರೆಸ್ ನಾವು ಅಸೈನ್ ಮಾಡಬೇಕಂದ್ರೆ ನಾವು ಏನ್ ಮಾಡಬೇಕಂದ್ರೆ ಫಸ್ಟ್ ಇಲ್ಲಿ ಬಂದು ಯೂಸ್ ದ ಫಾಲೋವಿಂಗ್ IP ಅಡ್ರೆಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ದೆನ್ IP ಅಡ್ರೆಸ್, ಈ IP ಅಡ್ರೆಸ್ ಅನ್ನ ಇಲ್ಲಿ ಟೈಪ್ ಮಾಡಬೇಕು. ದಟ್ ಈಸ್ 192.168.0.100. ಅದೇ ರೀತಿ ಸಬ್ನೆಟ್ ಮಾಸ್ಕ್ 255.255.255.0. ಡಿಫಾಲ್ಟ್ ಗೇಟ್ವೇ ಇಲ್ಲೇ ಕೊಡಬೇಕು 192.168.0.1. ಅದೇ ರೀತಿ ಈ ಕೆಳಗಿನ ಪೋರ್ಷನ್ ಅಲ್ಲಿ ಯೂಸ್ ಫಾಲೋವಿಂಗ್ DNS ಅಡ್ರೆಸ್ ಇದೆಯಲ್ಲ, ಇಲ್ಲಿ ಪ್ರಿಫರ್ಡ್ DNS ಏನಿದೆ 8.8.8 ಅಂತ ಕೊಡಬೇಕು. ಪ್ರಿಫರ್ಡ್ DNS 8.8.8 ಅಂತ ಕೊಡಬಹುದು, ಆರ್ ಯು ಕ್ಯಾನ್ ಲೀವ್ ಇಟ್ ಆಲ್ಸೋ ಬ್ಲಾಂಕ್. ಆಲ್ಟರ್ನೇಟ್ DNS ಯು ಹ್ಯಾವ್ ಟು ಗಿವ್ 8.8.4.4. ಒಂದ್ಸಲ ಈ ಸೆಟ್ಟಿಂಗ್ಸ್ ಅನ್ನು ನಾವು ಅಪ್ಲೈ ಮಾಡಿದ ಮೇಲೆ ಇಲ್ಲ ನೀವು ಒಂದು ಕೆಲಸ ಮಾಡಬಹುದು, ಜಸ್ಟ್ ಇದನ್ನು IP ಅಡ್ರೆಸ್ ಅಷ್ಟ ಟೈಪ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಸಬ್ನೆಟ್ ಮಾಸ್ಕ್ ಡಿಫಾಲ್ಟ್ ಗೇಟ್ವೇ ಬರುತ್ತೆ. ದೆನ್ ಯು ಕ್ಯಾನ್ ಆಲ್ಸೋ ಕ್ಲಿಕ್ ಓಕೆ. ದಿಸ್ ಈಸ್ ಆಲ್ ಅಬೌಟ್ ಸ್ಟ್ಯಾಟಿಕ್ IP ಅಡ್ರೆಸ್. ಡಿಯರ್ ಸ್ಟೂಡೆಂಟ್ಸ್, ಈಗ ನಿಮ್ಗೆ ಗೊತ್ತಾಗಿರ್ಬೋದು ಡೈನಾಮಿಕ್ IP ಅಡ್ರೆಸ್ ಅಂದ್ರೆ ಆಟೋಮೆಟಿಕಲಿ ಸಿಸ್ಟಮ್ಗೆ IP ಅಡ್ರೆಸ್ ಸಿಗುತ್ತೆ. ಸ್ಟ್ಯಾಟಿಕ್ IP ಅಡ್ರೆಸ್ ಅಂದ್ರೆ ನಾವು ಮ್ಯಾನ್ಯುಯಲಿ ಆರ್ ದ ಯೂಸರ್ ಹ್ಯಾಸ್ ಟು ಅಸೈನ್ ದಿ IP ಅಡ್ರೆಸ್. ಓಕೆ, ಕನ್ಕ್ಲೂಷನ್ ಏನಂದ್ರೆ with the help of this experiment we performed the configuration of TCP IP, that is we have performed both static and dynamic address, or in other words I can say we have performed the configuration of TCP IP protocol in Windows setting. Dear students, now we will see some of the MCQ, that is multiple choice questions
to test your knowledge. First, I will start with the basic simple question. What is IP stands for? IP andre enu? IP andre whether it is options are as follows: Internet Protocol, Interchange Protocol, both A and B, or all of the above. ಇದರಲ್ಲಿ ಸರಿ ಆಪ್ಷನ್ ಯಾವುದಿದೆ? Here the right option is, what may be the answer? The answer is Internet Protocol. IP stands for Internet Protocol. Now we will see the question number 2. TCP stands for. TCP ಅಂದ್ರೇನು? TCP full form ಏನು? ಇಲ್ಲಿ 4 ಆಪ್ಷನ್ ಇದಾವೆ. Internet Protocol, Transmission Control Protocol, both A and B, all of the above. ಈಗ ನಾವು ನೋಡಿದ್ವಿ TCP IP. TCP ಅಂದ್ರೇನು ಮತ್ತು IP ಅಂದ್ರೆ ಏನು? TCP IP. ಅದರಲ್ಲಿ TCP ಅಂದ್ರೇನು? TCP full form ಏನಿದೆ? TCP full form is Transmission Control Protocol. TCP stands for Transmission Control Protocol. Dear students, now we will see next question, that is question number 3. IPv4 is dash bit address. ಇದು ಎಷ್ಟು ಬಿಟ್ ಅಡ್ರೆಸ್? A 16 bit, B 32 bit, C 64 bit, D 128 bit. ಈಗ ನಾವು ಪ್ರೊಸೀಜರ್ ಹೇಳಬೇಕಾದ್ರೆ ಈ ಪಾಯಿಂಟ್ ಅನ್ನು ಡಿಸ್ಕಸ್ ಮಾಡಿದ್ದೀವಿ. IPv4 ಎಷ್ಟು ಬಿಟ್ ಅಡ್ರೆಸ್? ವೆದರ್ ಇಟ್ ಈಸ್ 16, 32, 64 or 128. Okay, its answer is 32 bit address. IPv4, that is IP version 4, is 32 bit address. Now we will see question number 4. IPv6 is dash bit address, whether it is 16 bit, 32 bit, 64 bit or 128 bit. For your kind information, we should know that IPv6 is now more oftenly used IP version in the internet or in the computer networking. Okay, option ಏನಿದೆ ಅಂದ್ರೆ 16 bit ಇದೆ, 32 bit ಇದೆ, 64 ಇದೆ and 128 bit ಇದೆ. The correct answer is 128 bit. IPv6 is 128 bit address. Now we'll see the next question. Transmission Control Protocol or TCP communication protocol. ಇದು ಯಾವ ತರ ಕಮ್ಯುನಿಕೇಶನ್ ಪ್ರೋಟೋಕಾಲ್? ಈಗ ನಾವು ನೋಡಿದ್ವಿ TCP IP ಏನು ಮಾಡುತ್ತೆ ಅಂದ್ರೆ ಎಂಡ್ ಟು ಎಂಡ್ ಕಮ್ಯುನಿಕೇಶನ್ ನ ಎಸ್ಟಾಬ್ಲಿಷ್ ಮಾಡುತ್ತೆ. ಓಕೆ, ಎಂಡ್ ಟು ಎಂಡ್ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡುತ್ತೆ ಅಂದ್ರೆ ವಾಟ್ ಮೇ ಬಿ ದಿ ರೈಟ್ ಆನ್ಸರ್? ಕನೆಕ್ಷನ್ ಓರಿಯೆಂಟೆಡ್, ಕನೆಕ್ಷನ್ ಲೆಸ್, ಆರ್ ಕನೆಕ್ಷನ್ ಆಫ್ ಬೋತ್ A and B, or none of the above? What may be the correct answer? The answer is connection oriented. Transmission Control Protocol is connection oriented communication protocol. Okay, ತಿಳಿತಾ? Okay, now we will see the question number 6. Internet Protocol IP is dash communication protocol. ಇದು ಯಾವ ತರ ಕಮ್ಯುನಿಕೇಶನ್ ಪ್ರೋಟೋಕಾಲ್? ಈಗ ನಾವು ನೋಡಿದ್ವಿ ಥಿಯರಿ ಪಾರ್ಟ್ ಅಲ್ಲಿ ಇಂಟರ್ನೆಟ್ ಪ್ರೋಟೋಕಾಲ್ ಅಂದ್ರೆ ನಾವು ಏನು ಸ್ಟಡಿ ಮಾಡಿದ್ವಿ. ಇಂಟರ್ನೆಟ್ ಪ್ರೋಟೋಕಾಲ್ ಏನು ಮಾಡುತ್ತೆ ಅಂದ್ರೆ ಒಂದು ಎಂಟೈರ್ ಮೆಸೇಜ್ ಅನ್ನ ಪ್ಯಾಕೆಟ್ಸ್ ಆಗಿ ಬ್ರೇಕ್ ಮಾಡಿ ಅದನ್ನ ಅಡ್ರೆಸ್ ಅಸೈನ್ ಮಾಡಿ ಅದನ್ನು ರೌಟ್ ಮಾಡುತ್ತೆ. ಹಾಗಾದ್ರೆ IP dash communication protocol. IP ಯಾವ ತರ communication protocol? Whether it is connection oriented, connection less, or combination of both A and B, or it is none of the above. Okay, the answer for this question is connectionless. Internet Control Protocol IP is connectionless communication protocol. Okay, now the question number 7. A dynamic IP address is an dash
IP address, or I can say a dynamic IP address is an IP address that is dash. ಅಂದ್ರೆ ಈ IP address ಯಾವ ತರ ಇರುತ್ತೆ, ವೆದರ್ ಇಟ್ ಚೇಂಜಸ್ ಫ್ರಮ್ ಟೈಮ್ ಟು ಟೈಮ್. ಈ ಡೈನಾಮಿಕ್ IP address ಅಂದ್ರೆ ಚೇಂಜ್ ಆಗ್ತಿರತ್ತಾ ಕಂಟಿನ್ಯೂಸ್ ಆಗಿ, ಆರ್ ಇಟ್ ವಿಲ್ ನೆವರ್ ಚೇಂಜ್, ಆರ್ ಬೋತ್ A and B ಎರಡು ಕಾಂಬಿನೇಷನ್ ಇರುತ್ತರ, ಆರ್ ನನ್ ಆಫ್ ದಿ ಅಬೌವ್. Okay, think and answer this question. We have discussed this topic during the theory. Okay, the answer for this question is change from time to time. Dynamic ಅಂದ್ರೆ time to time change ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಎಕ್ಸಾಂಪಲ್ ತಗೊಂಡಿದ್ವಿ, ಒಂದು ಉದಾಹರಣೆ, 5 ಕಂಪ್ಯೂಟರ್ ಇದೆಯಲ್ಲ ನೆಟ್ವರ್ಕ್ ಅಲ್ಲಿ ಕನೆಕ್ಟ್ ಆಗಿದ್ದಾವೆ. ಅದರಲ್ಲಿ ಒಂದು ಕಂಪ್ಯೂಟರ್ ಹೊರಗಡೆ ಹೋತಂದ್ರೆ ಅದರ ಅಡ್ರೆಸ್ ಚೇಂಜ್ ಆಗಿಬಿಡುತ್ತೆ. ಅದೇ ರೀತಿ ಒಂದು ಹೊಸ ಕಂಪ್ಯೂಟರ್, ಈಗ 5 ಕಂಪ್ಯೂಟರ್ ಇದಾವೆ ನೆಟ್ವರ್ಕ್ ಅಲ್ಲಿ, ಇನ್ನೊಂದು ಕಂಪ್ಯೂಟರ್ ಜಾಯಿನ್ ಆಯಿತು, 6ನೇ ಕಂಪ್ಯೂಟರ್ ಜಾಯಿನ್ ಆಯಿತು, ಅದಕ್ಕೊಂದು ಬೇರೆ ಅಡ್ರೆಸ್ ಬರುತ್ತೆ. ಓಕೆ, ಆ ರೀತಿ ಡೈನಾಮಿಕ್ IP ಅಡ್ರೆಸ್ ಚೇಂಜ್ ಆಗುತ್ತೆ. ನಾವು ವಾಟ್ ಈಸ್ ಸ್ಟ್ಯಾಟಿಕ್ IP ಅಡ್ರೆಸ್, ಆರ್ ಎ ಸ್ಟ್ಯಾಟಿಕ್ IP ಅಡ್ರೆಸ್ ಈಸ್ ಅನ್ IP ಅಡ್ರೆಸ್ that is dash. ಸ್ಟ್ಯಾಟಿಕ್ IP ಅಡ್ರೆಸ್ ಯಾವ ತರ ಇರುತ್ತೆ, ವೆದರ್ ಇಟ್ changes from time to time, or it will never change, or both A and B. Sometimes change ಆಗುತ್ತಾ, sometimes ಹಾಗೆ ಇರುತ್ತಾ, or none of the above. Static IP address ಯಾವ ತರ ಇರ್ತವೆ? Okay, the static IP address here I can see its answer is never change time to time. ಅಂದ್ರೆ static IP address it is assigned by a user. ಏನು ಅಸೈನ್ ಮಾಡಿರ್ತಾನಲ್ಲ ಆ IP ಅಡ್ರೆಸ್ ಇರುತ್ತೆ, ಅದು ಟೈಮ್ ಟು ಟೈಮ್ ಚೇಂಜ್ ಆಗೋದಿಲ್ಲ, ಅದು ಫಿಕ್ಸ್ಡ್ ಇರುತ್ತೆ. ಓಕೆ, DNS ಸ್ಟ್ಯಾಂಡ್ಸ್ ಫಾರ್, DNS ಅಂದ್ರೆ ಏನು, ವೆದರ್ ಇಟ್ ಈಸ್ ಡೊಮೇನ್ ನೇಮ್ ಸರ್ವಿಸಸ್, ಡೊಮೇನ್ ನೇಮ್ ಸಿಸ್ಟಮ್, ಆರ್ ಬೋತ್ A and B, ಆರ್ ನನ್ ಆಫ್ ದಿ ಅಬೌವ್. ಓಕೆ, ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಡೊಮೇನ್ ನೇಮ್ ಸರ್ವಿಸಸ್. And now we'll see the last question. IP defines how to dash and route each packet to make sure it reaches the destination. IP ಏನು ಮಾಡುತ್ತಪ್ಪ, ಬಂದಿದ್ದ ಎಂಟೈರ್ ಮೆಸೇಜ್ ಅನ್ನ ಪ್ಯಾಕೆಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಪ್ಯಾಕೆಟ್ಸ್ ಆಗಿ ಡಿವೈಡ್ ಮಾಡಿದ ಮೇಲೆ ಅದಕ್ಕೆ ಏನು ಮಾಡುತ್ತೆ, ಓಕೆ, ಪ್ಯಾಕೆಟ್ಸ್ ಆಗಿ ಡಿವೈಡ್ ಮಾಡಿದ ಮೇಲೆ ಆ ಈಚ್ ಪ್ಯಾಕೆಟ್ ಅನ್ನು ಏನು ಮಾಡುತ್ತೆ. ಆಪ್ಷನ್ ಎ, ಟು ಫೈಂಡ್ ಅ ಬ್ರೇಕ್ ಇನ್ ಎ ನೆಟ್ವರ್ಕ್ ಕೇಬಲ್, ಆರ್ ಟು ಫೈಂಡ್ ದ ಲೂಸ್ ಕನೆಕ್ಟರ್ಸ್, ಆರ್ ಟು ಕನೆಕ್ಟ್, ಆರ್ ಟು ಅಡ್ರೆಸ್. Answer for this question is address. IP defines how to address and route each packet to make sure it reaches the destination. These are all about MCQ. Thank you dear students. If you have any suggestions, queries related to content, tools and formats, please do write your feedbacks to lms.dtk@gmail.com. Thank you dear students. Dear students, ಈಗ ನಾವು ನೋಡುವ how to configure TCP IP in Windows 10. TCP IP ಎರಡು ತರ ಕಾನ್ಫಿಗರ್ ಮಾಡಬಹುದು, ಒಂದು ಡೈನಾಮಿಕಲಿ, ಇನ್ನೊಂದು ಸ್ಟ್ಯಾಟಿಕಲಿ. ಎರಡು ಪ್ರೋಸೆಸ್ ನಾವು ಈ ವಿಡಿಯೋಲಿ ನೋಡುವ. TCP IP ಕಾನ್ಫಿಗರ್ ಮಾಡಲಿಕ್ಕೆ ಫಸ್ಟ್ ಗೋ ಟು ಸ್ಟಾರ್ಟ್ ಬಟನ್. ಸ್ಟಾರ್ಟ್ ಬಟನ್ ಹೋದ್ಮೇಲೆ ಇಲ್ಲಿ ಕಾಣುತ್ತೆ ಸೆಟ್ಟಿಂಗ್ ಅಂತ, ಕ್ಲಿಕ್ ಆನ್ ಸೆಟ್ಟಿಂಗ್. ಸೆಟ್ಟಿಂಗ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ಆರ್ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್. ಡಬಲ್ ಕ್ಲಿಕ್ ಮಾಡಿ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್. ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಅಲ್ಲಿ ಡಬಲ್ ಕ್ಲಿಕ್ ಮಾಡಿದ ಮೇಲೆ ಚೇಂಜ್ ಯುವರ್ ನೆಟ್ವರ್ಕ್ ಸೆಟ್ಟಿಂಗ್, ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ, ದಟ್ ಈಸ್ ಚೇಂಜ್ ಅಡಾಪ್ಟರ್ ಆಪ್ಷನ್. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಚೇಂಜ್ ಅಡಾಪ್ಟರ್ ಆಪ್ಷನ್ ಡಬಲ್ ಕ್ಲಿಕ್ ಮಾಡಿದಾಗ ಇಲ್ಲಿ ಎರಡು ತರ ಆಪ್ಷನ್ ಕಾಣ್ತವೆ, ಒಂದು ಇಥರ್ನೆಟ್, ಇನ್ನೊಂದು ವೈಫೈ. ಈಗ ನಾನು ಇದು ಡೆಮೋ ತೋರಿಸ್ತಾ ಇರೋದು ಲ್ಯಾಪ್ಟಾಪ್ ಅಲ್ಲಿ, ಅದಕ್ಕೆ ಇಲ್ಲಿ ವೈಫೈ ಅಂತೂ ಕೂಡ ಬಂದಿದೆ. ಈಗ ನೀವು ಇದನ್ನು ಡೆಸ್ಕ್ಟಾಪ್ ಅಲ್ಲಿ ಮಾಡ್ತಾ ಇದ್ರೆ ಬರೀ ಇಥರ್ನೆಟ್ ಆಪ್ಷನ್ ಅಷ್ಟೇ ಬರುತ್ತೆ. ಓಕೆ, ಈಗ ನಾವೇನ್ ಮಾಡ್ಬೇಕಂದ್ರೆ ಇಥರ್ನೆಟ್ ಆಪ್ಷನ್ ಏನಿದೆಯಲ್ಲ ಇದರದ್ದು ಪ್ರಾಪರ್ಟೀಸ್ ಹೋಗಿ ಚೇಂಜ್ ಮಾಡಬೇಕು. ಅದಕ್ಕಿಂತ ಮುಂಚೆ ನನ್ನ ಹತ್ರ ಏನು PC ಇರುತ್ತಲ್ಲ ಆ PC ನೆಟ್ವರ್ಕ್ಗೆ ಕನೆಕ್ಟ್ ಆಗಿರಬೇಕು. ಆ ಪಿಯರ್ ಟು ಪಿಯರ್ ಇರ್ಬೋದು, ಇಲ್ಲ ಯಾವುದೇ ಒಂದು ರೌಟರ್ಗೆ ಇರಬೇಕು. ಓಕೆ, ಅದು ಫಸ್ಟ್ ಕನೆಕ್ಟ್ ಆಗಿರಬೇಕು. ಈಗ ನಾ ಏನು ಮಾಡ್ತೀನಿ, ಅಸ್ಯೂಮ್ ಮಾಡ್ತೀನಿ ನನ್ನ ಕಂಪ್ಯೂಟರ್ ಅವ್ರ ಲ್ಯಾಪ್ಟಾಪ್ ನೆಟ್ವರ್ಕ್ಗೆ ಕನೆಕ್ಟ್ ಆಗಿದೆ. ಈಗ ನಾ ಇಥರ್ನೆಟ್ ಪ್ರಾಪರ್ಟಿಗೆ ಹೋಗಿ ಚೇಂಜ್ ಮಾಡ್ತೀನಿ. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಅಂತ ಬರುತ್ತೆ, ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ. ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಯಿತು. ಇದರಲ್ಲಿ ಎರಡು ಆಪ್ಷನ್ ಇದೆ, ನೆಟ್ವರ್ಕಿಂಗ್ ಆ್ಯಂಡ್ ಶೇರಿಂಗ್ ಅಂತಿದೆ. ಈಗ ನಾವೇನು ಮಾಡಬೇಕು,
ಇದರಲ್ಲಿ TCP IP V4 ಅಂತಿದೆ, ಇಲ್ಲಿ TCP IP V6 ಕೂಡ ಇದೆ. ನಾವು ಈಗ ಯೂಸ್ ಮಾಡ್ತಾ ಇರೋದು ಸದ್ಯಕ್ಕೆ TCP IP V4. ಇದನ್ನ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು ಎರಡು ತರ ನಾವು ಅಡ್ರೆಸ್ ಅನ್ನ ಅಸೈನ್ ಮಾಡಬಹುದು. ಈಗ ಒಂದ್ ವೇಳೆ ಈಗ ಆಲ್ರೆಡಿ ನಾನು ಅಡ್ರೆಸ್ ಅಸೈನ್ ಮಾಡಿದ್ದೀನಿ, ಸ್ಟ್ಯಾಟಿಕ್ IP ಅಡ್ರೆಸ್. ಸ್ಟ್ಯಾಟಿಕ್ IP ಅಡ್ರೆಸ್ ಅಸೈನ್ ಮಾಡಿದಾಗ ನಾವು ಏನೇನು ಕೊಡಬೇಕು, ಯೂಸಿಂಗ್ ಫಾಲೋವಿಂಗ್ IP ಅಡ್ರೆಸ್ ಈ ತರ ನಾನು ಎಂಟರ್ ಮಾಡ್ತೀನಿ. ಓಕೆ, 192.168.0.100 ಸಬ್ನೆಟ್ ಮಾಸ್ಕ್ 255.255.0.0. ಅದೇ ರೀತಿ ಡಿಫಾಲ್ಟ್ ಗೇಟ್ವೇ ಕೂಡ ಎಂಟರ್ ಮಾಡ್ತೀನಿ. ಪ್ರಿಫರ್ಡ್ DNS ಸರ್ವರ್ ಅಂಡ್ ಆಲ್ಟರ್ನೇಟ್ DNS ಸರ್ವರ್ ಎಂಟರ್ ಮಾಡಿ ಕ್ಲಿಕ್ ಓಕೆ ಅಂತ ಕೊಡ್ತೀನಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಸ್ಟ್ಯಾಟಿಕ್ IP ಅಡ್ರೆಸ್. ಈಗ ಡೈನಾಮಿಕ್ IP ಅಡ್ರೆಸ್ ಅಂದ್ರೆ ಏನು ಮಾಡ್ಬೇಕು, ನಾನು ಅಗೇನ್ ರೈಟ್ ಕ್ಲಿಕ್ ಮಾಡಬೇಕು, ಇಥರ್ನೆಟ್ ಮೇಲೆ ಪ್ರಾಪರ್ಟೀಸ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. TCP IP V4 ಮೇಲೆ ಡಬಲ್ ಕ್ಲಿಕ್ ಮಾಡಿ. ಈಗ ಡೈನಾಮಿಕ್ IP ಅಡ್ರೆಸ್ ಯಾವ ತರ ಅಸೈನ್ ಮಾಡಬೇಕಂದ್ರೆ ಸಿಂಪ್ಲಿ ಸೆಲೆಕ್ಟ್ ಆಬ್ಟೈನ್ ಅನ್ IP ಅಡ್ರೆಸ್, ಆಟೋಮೆಟಿಕಲಿ ಡಿಸಪಿಯರ್ ಆಗಿಬಿಡುತ್ತೆ. ಅದೇ ರೀತಿ ಆಬ್ಟೈನ್ DNS ಸರ್ವರ್ ಆಟೋಮೆಟಿಕಲಿ. ಓಕೆ, ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಟ್ಟ ಕ್ಲಿಕ್ ಆನ್ ಓಕೆ ಅಂತ ಕೊಟ್ಟ ತಕ್ಷಣ ಈಗ ಒಂದ್ ವೇಳೆ ಇದು ನನ್ನ ಹತ್ರ ಇರುವ ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್ ನೆಟ್ವರ್ಕಿಗೆ ಕನೆಕ್ಟ್ ಆಗಿದ್ರೆ ಆಟೋಮೆಟಿಕಲಿ ಇದು ಕ್ರಾಸ್ ಮಾರ್ಕ್ ಡಿಸಪಿಯರ್ ಆಗುತ್ತೆ. ಒನ್ ಮೋರ್ ಟೈಮ್ ಐ ವಿಲ್ ಶೋ ಹೌ ಟು ಕಾನ್ಫಿಗರ್ ಸ್ಟ್ಯಾಟಿಕ್ IP ಅಡ್ರೆಸ್. ಈಗ ಇನ್ನೊಂದ್ಸಲ ನಾನು ಸ್ಟ್ಯಾಟಿಕ್ IP ಅಡ್ರೆಸ್ ಯಾವ ತರ ಕಾನ್ಫಿಗರ್ ಮಾಡೋದು ತೋರಿಸ್ತಾ ಇದ್ದೀನಿ. ಅಗೇನ್ ಗೋ ಟು ಇಥರ್ನೆಟ್, ರೈಟ್ ಕ್ಲಿಕ್ ಆನ್ ಇಟ್, ಕ್ಲಿಕ್ ಆನ್ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬನ್ನಿ TCP IP V4, ಡಬಲ್ ಕ್ಲಿಕ್ ಆನ್ ಇಟ್. ಓಕೆ, ಇಲ್ಲಿ ಯೂಸ್ IP ಫಾಲೋವಿಂಗ್ ಅಡ್ರೆಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು IP ಅಡ್ರೆಸ್ ಕೊಡಬೇಕು ಸ್ಟ್ಯಾಟಿಕ್. ಇಲ್ಲಿ ನಾವು PPT ಇಲ್ಲಿ ತೋರಿಸಿದ ಪ್ರಕಾರ 192.168.0.100 192.168.0.100 ಟ್ಯಾಬ್ ಪ್ರೆಸ್ ಮಾಡಿ. ಆಟೋಮೆಟಿಕಲಿ ಸಬ್ನೆಟ್ ಮಾಸ್ಕ್ ಅಸೈನ್ ಆಗುತ್ತೆ. ಡಿಫಾಲ್ಟ್ ಗೇಟ್ವೇ 192.168.0.1. okay, this is about IP. and how about DNS server ಇದನ್ನು ಬ್ಲಾಂಕ್ ಕೂಡ ಬಿಡಬಹುದು, ಇಲ್ಲಾಂದ್ರೆ ನೀವು 8.8.8.8 ಅಂತ ಕೊಟ್ಟು ಅದೇ ರೀತಿ ಆಲ್ಟರ್ನೇಟ್ DNS ಸರ್ವರ್ 8.8.8.4 ಅಂತ ಕೊಟ್ಟು ಕ್ಲಿಕ್ ಆನ್ ಓಕೆ ಅಂತ ಮಾಡಿ. ಇಲ್ಲಿ ಕೂಡ ಓಕೆ ಅಂತ ಮಾಡಿದಾಗ ಆಟೋಮೆಟಿಕಲಿ IP ಅಡ್ರೆಸ್ ಅಸೈನ್ ಆಗುತ್ತೆ. ಆಮೇಲೆ ಒಂದ್ ವೇಳೆ ನಮ್ಮ ಕಂಪ್ಯೂಟರ್ ನೆಟ್ವರ್ಕ್ ಕನೆಕ್ಟ್ ಆಗಿದ್ರೆ ಈ ಕ್ರಾಸ್ ಮಾರ್ಕ್ ಡಿಸಪಿಯರ್ ಆಗುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಈ ತರ ನಾವು ವಿಂಡೋಸ್ 10 ನಲ್ಲಿ ಬೋತ್ ಸ್ಟ್ಯಾಟಿಕ್ ಆಸ್ ವೆಲ್ ಆಸ್ ಡೈನಾಮಿಕ್ ಮೋಡ್ ಅಲ್ಲಿ IP ಅಡ್ರೆಸ್ ಕಾನ್ಫಿಗರೇಷನ್ ಅನ್ನು ಮಾಡ್ತೀವಿ. ಥ್ಯಾಂಕ್ ಯು.